ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ ಹಾಕೋದಕ್ಕೆ 6 ಎಳೆ ದಾರ ತಗೊಂಡಿದ್ದೀನಿ. ನಿಡಲ್ ಬಂದು 10 ತಗೊಂಡಿದ್ದೀನಿ, 11 ಆದರೂ ಆಗುತ್ತೆ. ಇದೊಂದು ಬ್ರೈಡಲ್ ಸೀರೆ ಕುಚ್ಚು ಡಿಸೈನು, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸ್ವಲ್ಪ ಟೈಮು ಕೂಡ ಹಿಡಿಯುತ್ತೆ ಈ ಡಿಸೈನ್ನ ಹಾಕೋದಕ್ಕೆ. ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಿದ್ದೀನಿ. 2 ಸಲ ಲಾಕ್ ಮಾಡಿಕೊಂಡೆ. ಈ ರೀತಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡು ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕ್ತಾ ಇದ್ದೀನಿ. ಕುಚ್ಚು ಕಟ್ಟೋದಕ್ಕೆ ನಿಮ್ಗೆ ಎಷ್ಟು ಚೈನ್ ಬೇಕೋ ಅಷ್ಟು ಚೈನ್ ಹಾಕ್ಕೊಳ್ಬೋದು. 4 ಅಥವಾ 5 ಚೈನ್ ಸಾಕು, ಅದಕ್ಕಿಂತ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದ ಇದೇ ರೀತಿಯಾಗಿ ಹಾಕ್ಕೊಳ್ಳಿ. 5 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೆ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 3 4 ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಅಂದರೆ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ. ಮತ್ತೆ ನಾನು ಇವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 1 2 3 ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ 5 ಚೈನನ್ನು ಹಾಕಿ ಲಾಕ್ ಮಾಡಿದ್ದೀನಿ, ನಂತರ 4 ಚೈನನ್ನು ಹಾಕಿ ಲಾಕ್ ಮಾಡಿದ್ದೀನಿ, ನಂತರ 3 ಚೈನ್ನ ಹಾಕಿ ಲಾಕ್ ಮಾಡಿದ್ದೀನಿ. ಅಂದರೆ 5 4 3 ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ರಿಂಗ್ ಬೀಡನ್ನ ಥ್ರೆಡ್ ಒಳಗಡೆ ಹಾಕಿ ಲಾಕ್ ಮಾಡಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ರಿಂಗ್ ಬೀಡ್ ಒಳಗಡೆ ನಾನು ರೌಂಡ್ ಶೇಪ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ಅಲ್ಲೂ ಕೂಡ ನೀವು ಚಿಕ್ಕದು ಫ್ಲವರ್ ಬೀಡನ್ನ ಹಾಕ್ಕೊಳ್ಬೋದು. ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು, ಬಟ್ ರಿಂಗ್ ಬೀಡನ್ನ ಹಾಕ್ಕೊಂಡೆ ಈ ಡಿಸೈನ್ನ ಮಾಡಬೇಕು. ಲೇಸ್ ಮೇಲೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಮತ್ತೆ ನಾನು 3 ಚೈನ್ನ ಹಾಕ್ತಾ ಇದ್ದೀನಿ. 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ನಂತರ ಮತ್ತೆ ಚೈನ್ಗಳನ್ನ ಹಾಕ್ತಾ ಇದ್ದೀನಿ. ಸೊ 3 ಚೈನ್ ಈ ಸೈಡು ಕೂಡ ಇರುತ್ತೆ, ನಾನು ಈ ರೈಟ್ ಸೈಡು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ 4 ಚೈನ್ಗಳನ್ನ ಹಾಕ್ತಾ ಇದ್ದೀನಿ. ನಾವಿಲ್ಲೂ ಕೂಡ ಬೀಡನ್ನ ಹಾಕ್ಕೊಂಡ್ಮೇಲೂ ಕೂಡ 3 4 5 ಈ ರೀತಿಯಾಗಿ ಹಾಕ್ಕೊಳ್ಬೇಕು. 4 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ. ಇವಾಗ 5 ಚೈನ್ನ ಹಾಕ್ತೀನಿ. ಈ 5 ಚೈನ್ ಎಲ್ಲಿ ಬರುತ್ತೋ ಅಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ. ಸೊ ಕುಚ್ಚು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿಕೊಂಡಾಗ ರಿಂಕಲ್ಸ್ ಬರೋದಿಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ 5 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ. ಸೊ 3 4 5 ಈ ರೀತಿ ಬರುತ್ತೆ. ಇವಾಗ ನಾವು 4 ಚೈನ್ನ ಹಾಕಬೇಕು. 1 2 3 4 ಇಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಸೊ 5 ಚೈನ್ ಆದಮೇಲೆ 4 3 ಮತ್ತು ರಿಂಗ್ ಬೀಡ್ ಬರುತ್ತೆ. ಮಧ್ಯದಲ್ಲಿ 5 ಚೈನ್ ಬರುತ್ತೆ. ಸೊ 4 ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡೆ. ನಂತರ 3 ಚೈನ್ನ ಹಾಕಿ ಲಾಕ್ ಮಾಡಬೇಕು. ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ ಬೀಡನ್ನ ಹಾಕ್ಕೊಳ್ಬೇಕು. ಒಂದು ರಿಂಗ್ ಬೀಡನ್ನ ತಗೊಂಡು ಅದರೊಳಗಡೆ ಇನ್ನೊಂದು ರೌಂಡ್ ಶೇಪ್ ಬೀಡನ್ನ ಹಾಕ್ಕೊಂಡು ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು. ಸೊ ಇಲ್ಲಿ 5 ಆದಮೇಲೆ 4 3 ಬರುತ್ತೆ. 5ಗಿಂತ ಮುಂಚೆ 3 4 5 ಈ ರೀತಿಯಾಗಿ ಬರುತ್ತೆ. ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬೇಸ್ ಲೈನ್ ಸ್ವಲ್ಪ ಗೊತ್ತಾಗ್ಬಿಟ್ರೆ ನಿಮಗೆ ಆರ್ಚ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ರಿಂಗ್ ಆದಮೇಲೂ ಕೂಡ ಸೊ 3 4 5 ಈ ರೀತಿ ಇದೆಯಲ್ವಾ, ಇಲ್ಲೂ ಕೂಡ ಅಷ್ಟೇ 3 4 5 ಹಾಗೆ ಬರುತ್ತೆ. ಅಂದರೆ ಸ್ಟಾರ್ಟಿಂಗ್ ಯಾವ ರೀತಿ ಮಾಡ್ಕೊಂಡಿದ್ದೀರೋ ಅದೇ ರೀತಿ. ಸೊ ಬೀಡ್ ಪಕ್ಕ 3 ಚೈನ್ ಬರುತ್ತೆ, ಅದಾದಮೇಲೆ 4 ಚೈನ್ ಬರುತ್ತೆ. 3 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ. ಇವಾಗ ಮತ್ತೆ ನಾವು 4 ಚೈನ್ನ ಹಾಕಬೇಕು. ಅಂದರೆ 4 ಚೈನ್ನ ಹಾಕಿ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ನ ಹಾಕಬೇಕು. ಸೊ ಸ್ಟಾರ್ಟಿಂಗ್ ಯಾವ ರೀತಿ ಬಂದಿರುತ್ತೆ ಎಂಡಿಂಗಲ್ಲೂ ಕೂಡ ಅದೇ ರೀತಿ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. 5 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ.
ಲಾಕ್ ಆದಮೇಲೆ ಒಂದು 2-3 ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ. ಸೊ 3, 4, 5 ಈ ರೀತಿಯಾಗಿ ಇದೆ. ಒಂದೆರಡು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಇದೇ ರೀತಿಯಾಗಿ ಹಾಕ್ಕೊಳ್ಳಿ. ಸೊ ಫಸ್ಟ್ ಲೇಯರ್ ಮುಗಿತು. ಇವಾಗ ಸೆಕೆಂಡ್ ಲೇಯರ್ಗೆ ನಾನು ಸೇಮ್ ಕಲರ್ ಥ್ರೆಡನ್ನೇ ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಪಕ್ಕದಲ್ಲಿ 5 ಚೈನ್ ಇದೆ. ಸೊ 5 ಚೈನ್ ಇರೋ ಕಡೆ 5 ಚೈನ್ನೇ ಹಾಕ್ಕೊಳ್ತಿದ್ದೀನಿ. 2, 3, 4, 5 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ. ಪಕ್ಕದಲ್ಲಿ 4 ಚೈನ್ ಇದೆ, ಅಂದರೆ 4 ಚೈನ್ ಇದೆ. 4 ಚೈನ್ ಇರೋ ಕಡೆ 4 ಚೈನ್ನೇ ಹಾಕ್ಕೊಳ್ತಿದ್ದೀನಿ. ನಂತರ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ. ಇವಾಗ ನಾವು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ಥ್ರೆಡನ್ನು ಸುತ್ತಕೊಂಡು ರಿಂಗ್ ಒಳಗಡೆ ನಿಡಲ್ನ ಹಾಕಿ 2 ಸಲ ಥ್ರೆಡನ್ನು ಸುತ್ತಕೊಂಡೆ. 3 ಲೂಪ್ ಇದೆ. ನಿಡಲ್ ಒಳಗಡೆ ರಿಂಗನ್ನು ಹಾಕಿ ಥ್ರೆಡನ್ನು ತಂದ ಮೇಲೆ 4 ಲೂಪ್ ಆಗುತ್ತೆ, ಅಂದರೆ 4 ದಾರ ನಿಡಲ್ ಮೇಲೆ ಇರುತ್ತೆ. ಆವಾಗ ನಾವು 2 ದಾರದಿಂದ ಒಂದು ಸಲ ಥ್ರೆಡನ್ನು ಮೇಲ್ ಪಾಸ್ ಮಾಡಬೇಕು. ಮತ್ತೆರಡು ಲೂಪಲ್ಲಿ ಥ್ರೆಡನ್ನು ಮೇಲ್ ಪಾಸ್ ಮಾಡ್ಕೊಳ್ಬೇಕು. ಮತ್ತೆರಡು ಲೂಪಲ್ಲಿ ನಾವು ಥ್ರೆಡನ್ನು ಮೇಲ್ ಪಾಸ್ ಮಾಡ್ಕೊಳ್ಬೇಕು. ಒಟ್ಟು 3 ಬಾರಿ 2 ಲೂಪಲ್ಲಿ ಥ್ರೆಡನ್ನು ಮೇಲ್ ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆ ಕಂಬ ಆಗುತ್ತೆ. ಮತ್ತೆ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡೆ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು 2 ಲೂಪಿಂದ ಒಂದು ಸಲ, ಮತ್ತೆರಡು ಲೂಪಿಂದ ಒಂದು ಸಲ, ಮತ್ತೆರಡು ಲೂಪಿಂದ ಥ್ರೆಡನ್ನು ಮೇಲ್ ಪಾಸ್ ಮಾಡಿಕೊಂಡೆ. 2ನೇ ತ್ರಿಬಲ್ ಕ್ರೋಶೆ ಕಂಬ ಆಯಿತು. ಇವಾಗ 3ನೇ ತ್ರಿಬಲ್ ಕ್ರೋಶೆ ಕಂಬ ಮಾಡ್ತಾಯಿದ್ದೀನಿ. ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕ್ಕೊಂಡ್ರೆ ಆರ್ಚ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಮಾಡ್ತಿದ್ದೀನಲ್ವ, ಇಲ್ಲಿ ಬೇಕಿದ್ರೆ ನೀವು ಡಬಲ್ ಕ್ರೋಶೆನೂ ಕೂಡ ಟ್ರೈ ಮಾಡಬಹುದು. ಅದು ಕೂಡ ನೀಟಾಗಿ ಫಿನಿಶಿಂಗೇ ಬರುತ್ತೆ. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. 2 ಸಲ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕು. 2ರಿಂದ 1, ಮತ್ತೆರಡು ಲೂಪಿಂದ 1, ಮತ್ತೆರಡು ಲೂಪಿಂದ 1. ಇದೇ ರೀತಿಯಾಗಿ ನಾನು ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ನೋಡ್ತಿರ್ಬೋದು ನಾನಿಲ್ಲಿ ಒಟ್ಟು ನಾನಿಲ್ಲಿ 14 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 14 ತ್ರಿಬಲ್ ಕ್ರೋಶೆ ಕಂಬ ಮಾಡಿದ್ದೀನಿ. ಈ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಈ 3 ಚೈನ್ ಲಾಕ್ ಇರುತ್ತಲ್ವ, ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಆರ್ಚ್ ಕಾಣಿಸುತ್ತೆ. ಒಟ್ಟು 14 ಕಂಬ ಮಾಡ್ಕೊಂಡಿದ್ದೀನಿ. ನಂತರ ಪಕ್ಕದಲ್ಲಿ 4 ಚೈನ್ ಇದೆ. ಸೊ 4 ಚೈನ್ ಇರೋ ಕಡೆ 4 ಚೈನ್ನೇ ಹಾಕ್ಕೊಳ್ತಿದ್ದೀನಿ. ಸೊ ಇದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆರ್ಚ್ಗೆ ಹೋಗುತ್ತೆ. ನಂತರ ಪಕ್ಕದಲ್ಲಿ 5 ಚೈನ್ ಇದೆ. ಸೊ 5 ಚೈನ್ ಇರೋ ಕಡೆ 5 ಚೈನ್ನೇ ಹಾಕ್ಕೊಳ್ತಿದ್ದೀನಿ. 5 ಚೈನ್ ಇರೋ ಕಡೆ 5 ಚೈನ್ಗಳನ್ನೇ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು. ನಂತರ ಪಕ್ಕದಲ್ಲಿ 4 ಚೈನ್ ಇರುತ್ತೆ. ಸೊ 4 ಚೈನ್ ಇರೋ ಕಡೆ 4 ಚೈನ್ನೇ ಹಾಕಬೇಕು. ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ನಂತರ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ನಾವು ಕಂಬ ಮಾಡ್ತಾ ಹೋಗಬೇಕು. ಇಲ್ಲಿಂದನೇ ನಾನು ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಳ್ತೀನಿ. ಈ ರಿಂಗ್ ಒಳಗಡೆ ನಿಡಲ್ನ ಹಾಕಿ 2 ಸಲ ಥ್ರೆಡನ್ನು ಸುತ್ತಕೊಂಡು ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತರಬೇಕು. ಸೂಜಿ ಮೇಲೆ 4 ಲೂಪ್ ಇರುತ್ತೆ. 2ರಿಂದ 1, 2ರಿಂದ 1, ಮತ್ತೆರಡು ದಾರದಿಂದ ಒಂದು ಸಲ ಥ್ರೆಡನ್ನು ಮೇಲ್ ಪಾಸ್ ಮಾಡಿಕೊಂಡ್ರೆ, ಅಂದರೆ 3 ಬಾರಿ ನಾವು 2 ಲೂಪಲ್ಲಿ ಥ್ರೆಡನ್ನು ಮೇಲ್ ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆ ಕಂಬ ಆಗುತ್ತೆ. ನಾವು ಸೇಮ್ ಪ್ಲೇಸಲ್ಲೇ ಒಟ್ಟು 14 ಕಂಬಗಳು ಬರೋ ರೀತಿ ಮಾಡಬೇಕು. ಸೊ ಸ್ಟಾರ್ಟಿಂಗ್ ಆರ್ಚಲ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ಎಷ್ಟು ಕಂಬ ಬಂದರೆ ಫಿನಿಶಿಂಗ್ ಕಾಣಿಸುತ್ತೆ ಅಂತ. ಸೊ 14 ಕಂಬಗಳಿಗಿಂತ ಏನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. 14 ಕಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ತ್ರಿಬಲ್ ಕ್ರೋಶೆ ಬದಲಿಗೆ ನೀವು ಡಬಲ್ ಕ್ರೋಶೆನ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ನಾನು ತ್ರಿಬಲ್ ಕ್ರೋಶದಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ತ್ರಿಬಲ್ ಕ್ರೋಶ 14 ಕಂಬಗಳನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮೇಲೆ ಲಾಕ್ ಬರುತ್ತೆ.
ನಂತರ ಪಕ್ಕದಲ್ಲಿ 4 ಚೈನ್ ಇದೆಯಲ್ವಾ, ಸೊ 4 ಚೈನ್ ಇರೋ ಕಡೆ 4 ಚೈನ್ಗಳನ್ನೇ ಹಾಕಬೇಕು. ಅಂದರೆ 4 ಚೈನ್ ಎಲ್ಲಿರುತ್ತೋ ಅಲ್ಲಿ 4 ಚೈನ್ನೇ ಹಾಕಬೇಕು ಸೆಕೆಂಡ್ ಸ್ಟೆಪ್ಪಲ್ಲಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದು ಆರ್ಚ್ ಕವರ್ ಆಗುತ್ತೆ. ನಂತರ ಪಕ್ಕದಲ್ಲಿ 5 ಚೈನ್ ಇರುತ್ತೆ, ಸೊ 5 ಚೈನ್ ಇರೋ ಕಡೆ 5 ಚೈನ್ನೇ ಹಾಕಿ ಲಾಕ್ ಮಾಡಬೇಕು. ಈ 5 ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ಲಾಕ್ ಮೇಲೆ ಲಾಕ್ ಮಾಡ್ತಿದ್ದೀನಿ. ನಂತರ ಒಂದು 2-3 ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ಈಗ ಸೆಕೆಂಡ್ ಸ್ಟೆಪ್ ಹಾಕಿದ್ನಲ್ವ, ಇದನ್ನು ಬೇಕಿದ್ರೆ ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೊಳ್ಬೋದು. ಈ ರಿಂಗ್ ಮೇಲ್ಭಾಗ ಅರ್ಧ ಭಾಗ ಏನಿರುತ್ತೆ ಅದು ಕೂಡ ಕವರ್ ಆಗುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕೋದಾದರೆ. ನಾನಿಲ್ಲಿ 2 ಸ್ಟೆಪ್ಪಲ್ಲಿ ಹಾಕಿ ತೋರಿಸಿದ್ದೀನಿ. ಇವಾಗ ನಾನು ಹಾಕ್ತಿರೋದು 3ನೇ ಸ್ಟೆಪ್ಪು. ಇದಕ್ಕೆ ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಲಾಕ್ ಒಳಗಡೆ ಲಾಕ್ ಮಾಡಿಕೊಂಡು ಈ 2 ಏನು 5 ಚೈನ್ ಇದೆ ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸ್ವಲ್ಪ ಗ್ರಿಪ್ಪಲ್ಲಿರುತ್ತೆ ಅಂತ, ಅಥವಾ ಡೈರೆಕ್ಟಾಗಿ ನೀವು ಲೇಸ್ ಮೇಲೆ ಲಾಕ್ ಮಾಡ್ಬೋದು. ಪಕ್ಕದಲ್ಲಿ 4 ಚೈನ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಇಲ್ಲಿ ಒಂದು ಸಲ ಆಲ್ರೆಡಿ ಸಿಂಗಲ್ ಕ್ರೋಶ ಮಾಡಿದ್ದೀನಲ್ವ, ಅದಕ್ಕೋಸ್ಕರ. ನಿಮಗೆ ಕನ್ಫ್ಯೂಸ್ ಆದರೆ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು 5 ಚೈನ್ನ ಹಾಕ್ಕೊಳ್ಳಿ. ನಂತರ ನಾನು ಆ ಪಕ್ಕದಲ್ಲಿ ಏನು 4 ಚೈನ್ ಇದೆ ಅದರಲ್ಲಿ ಒಂದು ಸಲ ಅದರಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಅಂದರೆ 3 ಟೈಮ್ಸ್ ಮಾಡ್ಕೊಳ್ತಿದ್ದೀನಿ. 3 ಸಲ ಸಿಂಗಲ್ ಕ್ರೋಶನ ಮಾಡಬೇಕು 4 ಚೈನ್ ಗ್ಯಾಪಲ್ಲಿ. 3 ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ. ಇವಾಗ ನಾನು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ಥ್ರೆಡನ್ನು ಸುತ್ತಕೊಂಡು ನಿಡಲ ಲೆಫ್ಟ್ ಹ್ಯಾಂಡಲ್ಲೇ ಇಟ್ಕೊಂಡು ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ರೌಂಡ್ ಶೇಪ್ ಬೀಡು, ಸ್ಮಾಲ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಡಲ್ ಒಳಗಡೆ ಹಾಕ್ಕೊಂಡು ಇಲ್ಲಿ ಫಸ್ಟು ಲೂಪ್ ಏನಿರುತ್ತೆ, ಒಂದು ಹೋಲ್ ಗ್ಯಾಪ್ ಇರುತ್ತೆ ಫಸ್ಟಿಗೆ. ಆ ಫಸ್ಟ್ ಹೋಲ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತರಬೇಕು. ಅದೇ ಥ್ರೆಡನ್ನು ಬೀಡ್ ಒಳಗಡೆಯಿಂದ ಮೇಲ್ ಪಾಸ್ ಮಾಡ್ಕೊಳ್ಬೇಕು. ನಿಡಲ್ ಮೇಲೆ 3 ಲೂಪ್ ಇರುತ್ತೆ, ಒಟ್ಟಿಗೆ ಸೇರಿಸಿ ಲಾಕ್ ಮಾಡ್ಕೊಳ್ಬೇಕು. ಅಂದರೆ ಹಾಫ್ ಡಬಲ್ ಕ್ರೋಶ ರೀತಿ. ಬಟ್ ಬೀಡ್ ಒಳಗಡೆಯಿಂದ ಥ್ರೆಡನ್ನು ತಗೊಂಡು ನಾವು ಹಾಫ್ ಡಬಲ್ ಕ್ರೋಶನ ಮಾಡಬೇಕು. ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಬೀಡನ್ನ ಹಾಕ್ಕೊಂಡು ಅದ್ರ ಪಕ್ಕದಲ್ಲಿರುವಂತಹ ಹೋಲ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಬೇಕು. ಥ್ರೆಡನ್ನು ಮೇಲೆ ತರಬೇಕು. ಅದೇ ಥ್ರೆಡನ್ನು ಬೀಡ್ ಒಳಗಡೆಯಿಂದ ಮೇಲೆ ತರಬೇಕು. ಮೇಲೆ ತಂದಾಗ ಸೂಜಿ ಮೇಲೆ 3 ದಾರ ಇರುತ್ತೆ, ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು. ಆವಾಗ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಬೀಡನ್ನ ಹಾಕ್ಕೊಳ್ಬೇಕು. ಬೀಡನ್ನ ಹಾಕ್ಕೊಂಡ್ಮೇಲೆ ಅದ್ರ ಪಕ್ಕದ ಹೋಲ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತರಬೇಕು. ಅದೇ ಥ್ರೆಡನ್ನು ಬೀಡ್ ಒಳಗಡೆಯಿಂದನೂ ಕೂಡ ಮೇಲ್ ಪಾಸ್ ಮಾಡಿಕೊಂಡು ನಿಡಲ್ ಮೇಲೆ 3 ದಾರ ಇರುತ್ತೆ, ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು. ಹಾಫ್ ಡಬಲ್ ಕ್ರೋಶ ರೀತಿಯಾಗಿ ಕಾಣಿಸುತ್ತೆ. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಬೇಕು. ನಾನಿಲ್ಲಿ ಯಾವುದೇ ಕಂಬನ ಸ್ಕಿಪ್ ಮಾಡ್ತಾಯಿಲ್ಲ, ಯಾವುದೇ ಹೋಲನ್ನು ಸ್ಕಿಪ್ ಮಾಡ್ತಾಯಿಲ್ಲ. ಎಲ್ಲ ಕಂಬದ ಮೇಲೂ ಕೂಡ ಈ ರೀತಿ ಬೀಡನ್ನ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಕಾಣಿಸುತ್ತೆ. ಪೂರ್ತಿಯಾಗಿ ಹಾಕ್ಕೊಂಡ್ಮೇಲೆ ಒಟ್ಟು ನಮಗೆ 14 ಮಣಿಗಳು ಬರುತ್ತೆ. ಇಲ್ಲಿ 4 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. 4 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಿ ಪಕ್ಕದಲ್ಲಿ ಅದ್ರ ಪಕ್ಕದಲ್ಲೇ ಇನ್ನು 2 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. ಒಟ್ಟು 3 ಸಲ ಸಿಂಗಲ್ ಕ್ರೋಶ ಆದಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ನಂತರ ಪಕ್ಕದಲ್ಲಿ 5 ಚೈನ್ ಇರುತ್ತೆ, ಸೊ 5 ಚೈನ್ ಇರೋ ಕಡೆ 5 ಚೈನ್ನೇ ಹಾಕ್ಕೊಳ್ಬೇಕು. ಕೆಲವೊಂದು ಸಲ ಇಲ್ಲಿ 4 ಚೈನೇ ಸಾಕಾಗುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. 5 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡು ನಂತರ ಪಕ್ಕದಲ್ಲಿ 4 ಚೈನ್ ಇದೆ. ಈ 4 ಚೈನ್ ಗ್ಯಾಪಲ್ಲಿ 3 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. 3 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. 3 ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಒಂದು ಬೀಡನ್ನ ಹಾಕ್ಕೊಂಡೆ. ಫಸ್ಟ್ ಲೂಪ್ ಏನಿದೆ ಹೋಲ್ ಗ್ಯಾಪ್ ಕಾಣಿಸುತ್ತೆ ಫ್ರೆಂಡ್ಸಲ್ಲಿ, ಫಸ್ಟ್ ಹೋಲ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಅದೇ ಥ್ರೆಡನ್ನು ಬೀಡ್ ಒಳಗಡೆಯಿಂದನೂ ಪಾಸ್ ಮಾಡ್ಕೊಂಡು ಬರಬೇಕು ಮೇಲೆ. ಮತ್ತೊಂದು ಸಲ ಹಾಕ್ತಿದ್ದೀನಿ. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಬೀಡನ್ನ ಹಾಕ್ಕೊಳ್ತಿದ್ದೀನಿ. ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು
ಫಸ್ಟು ಹೋಲ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತರಬೇಕು. ಅದೇ ಥ್ರೆಡನ್ನು ಬೀಡ್ ಒಳಗಡೆಯಿಂದ ಮೇಲ್ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ನಾವು ಹಾಫ್ ಡಬಲ್ ಕ್ರೋಶನ ಮಾಡಬೇಕು. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು. ಮತ್ತೊಂದು ಬೀಡನ್ನ ಹಾಕ್ಕೊಳ್ತಿದ್ದೀನಿ. ಬೀಡನ್ನ ಹಾಕ್ಕೊಂಡು ಅದ್ರ ಪಕ್ಕದ ಹೋಲ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತರಬೇಕು. ಥ್ರೆಡ್ನ ತಂದು ಬೀಡ್ ಒಳಗಡೆಯಿಂದ ಮೇಲ್ ಪಾಸ್ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶನ ಮಾಡಬೇಕು. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು. ಬೀಡನ್ನ ಹಾಕ್ಕೊಂಡು ಅದ್ರ ಪಕ್ಕದ ಹೋಲ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ಡನ್ನು ಮೇಲೆ ತರಬೇಕು. ಅದೇ ಥ್ರೆಡ್ಡನ್ನು ಬೀಡ್ ಒಳಗಡೆಯಿಂದ ಪಾಸ್ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶನ ಮಾಡಬೇಕು. ಸೊ ಇದೇ ರೀತಿಯಾಗಿ ಪೂರ್ತಿಯಾಗಿ ಹಾಕ್ಕೊಳ್ಬೇಕು. ನಾನಿಲ್ಲಿ ಯಾವುದೇ ಕಂಬವನ್ನು ಸ್ಕಿಪ್ ಮಾಡ್ಕೊಳ್ತಾ ಇಲ್ಲ. ಬೇಕು ಅಂದರೆ ನೀವು ಒಂದೊಂದು ಕಂಬನ ಸ್ಕಿಪ್ ಮಾಡಿಕೊಂಡು ಈ ರೀತಿ ಬೀಡನ್ನ ಹಾಕ್ಕೊಳ್ಬೋದು. ಬಟ್ ಅದಕ್ಕಿಂತ ಇದು ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೀವು ಏನಾದರೂ ಬೇಸ್ ಲೈನಲ್ಲಿ ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಕಂಬಗಳು ಜಾಸ್ತಿ ಮಾಡ್ಕೊಂಡಿದ್ರೆ ಆರ್ಚ್ ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ. 14 ಕಂಬಕ್ಕಿಂತ ಜಾಸ್ತಿ ಮಾಡ್ಕೊಳ್ಬೇಡಿ. ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡು 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಈ 4 ಚೈನ್ ಗ್ಯಾಪ್ ಒಳಗಡೆ ಒಂದು 3 ಸಲ ಸಿಂಗಲ್ ಕ್ರೋಶ ರೀತಿ ಬರೋ ಹಾಗೆ ಸಿಂಗಲ್ ಕ್ರೋಶನ ಮಾಡಬೇಕು. 3 ಸಲ ಸಿಂಗಲ್ ಕ್ರೋಶ ಆಯಿತು. ನಂತರ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ನಂತರ ಪಕ್ಕದಲ್ಲಿ 5 ಚೈನ್ ಇದೆ. ಸೊ 5 ಚೈನ್ ಇರೋ ಕಡೆ 5 ಚೈನ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಫೈವ್ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ನಂತರ ಒಂದು 2-3 ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಎಳ್ಕೊಂಡ್ರೆ ಟೈಟಾಗಿ ಕೂರುತ್ತೆ. ಸೊ ಸೆಕೆಂಡ್ ಸ್ಟೆಪ್ಪು ಈ ರೀತಿ ಕಾಣಿಸುತ್ತೆ. ನಾನಿವಾಗ ಆಗ್ತಿರೋದು 4ನೇ ಸ್ಟೆಪ್ಪು, 3ನೇ ಸ್ಟೆಪ್ಪಲ್ಲಿ ಬೀಡ್ ಆರ್ಚ್ ಬರುತ್ತಲ್ವ, 4ನೇ ಸ್ಟೆಪ್ಪಲ್ಲಿ ಥ್ರೆಡ್ ಕಲರ್ನ ಚೇಂಜ್ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ನಂತರ 5 ಚೈನ್ನ ಹಾಕ್ಕೊಳ್ತಿದ್ದೀನಿ. 5 ಚೈನ್ ಇರೋ ಕಡೆ 5 ಚೈನ್ನೇ ಹಾಕಬೇಕು. ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಈ ಫಸ್ಟ್ ಬೀಡ್ ಕೆಳಗಡೆ ಒಂದು ಹೋಲ್ ಗ್ಯಾಪ್ ಕಾಣಿಸುತ್ತೆ. ಫಸ್ಟ್ ಹಾಫ್ ಡಬಲ್ ಕ್ರೋಶದೊಳಗಡೆ ನೀಡಲ್ನ ಹಾಕಿ ಥ್ರೆಡನ್ನು ತರಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ. 2ರಿಂದ 1 ಸಲ ಮತ್ತೆ 2 ಲೂಪಿಂದ 1 ಸಲ ಥ್ರೆಡನ್ನು ಮೇಲ್ ಪಾಸ್ ಮಾಡಬೇಕು. ಅಂದರೆ ಡಬಲ್ ಕ್ರೋಶ ಕಂಬ ಮಾಡಬೇಕು. ಡಬಲ್ ಕ್ರೋಶ ಕಂಬ ಆದಮೇಲೆ 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು. ಥ್ರೆಡನ್ನು ಸುತ್ತಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನು ತಂದು ಮತ್ತೆ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು. 2 ಲೂಪಿಂದ 1 ಮತ್ತೆ 2 ಲೂಪಿಂದ 1 ಡಬಲ್ ಕ್ರೋಶ ಕಂಬ ಆಯಿತು. ಕಂಬ ಆದಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಇವಾಗ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಬೀಡನ್ನ ಹಾಕೋದು ಬದಲು ನೀವು ಥ್ರೆಡ್ ಒಳಗಡೆ ಫಸ್ಟೇ ಬೀಡನ್ನ ಹಾಕ್ಕೊಂಡಿದ್ರೆ ಮುಂದೆ ಪಾಸ್ ಮಾಡಿಕೊಂಡು ಈ ರೀತಿ ಕಂಬಗಳನ್ನ ಮಾಡ್ಬೋದು. ಇಲ್ಲಿ ಒಂದು ಬೀಡ್ ಅಲ್ವಾ ಅಂತ ನಾನು ನಿಡಲ್ ಒಳಗಡೆ ಹಾಕ್ಕೊಂಡು ಕೆಳಗಡೆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಅದೇ ಥ್ರೆಡನ್ನು ಬೀಡ್ ಒಳಗಡೆಯಿಂದ ಮೇಲ್ ಪಾಸ್ ಮಾಡಿಕೊಂಡೆ. ಇವಾಗ ನಿಡಲ್ ಒಳಗಡೆ 3 ದಾರ ಇರುತ್ತೆ. 2ರಿಂದ 1 ಸಲ ಮತ್ತೆ 2 ಲೂಪಿಂದ 1 ಸಲ ಥ್ರೆಡನ್ನು ಪಾಸ್ ಮಾಡಬೇಕು. ಅಂದರೆ ಡಬಲ್ ಕ್ರೋಶ ಕಂಬ ಮಾಡಬೇಕು. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದೇ ಗ್ಯಾಪಲ್ಲಿ ಮತ್ತೊಂದು ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ. ಒಟ್ಟು 3 ಕಂಬ ಇರುತ್ತೆ. ಮಧ್ಯದ ಕಂಬಕ್ಕೆ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಿ ನಂತರದ್ದು ಹೋಲ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಡಬಲ್ ಕ್ರೋಶ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಕು. ನಂತರದ ಹೋಲ್ ಗ್ಯಾಪ್ ಒಳಗಡೆ ನಾವು ಕಂಬ ಮಾಡಿ ಅದೇ ಕಂಬಕ್ಕೆ 2 ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಸೊ 2 ಚೈನ್ನ ಹಾಕ್ಕೊಂಡ್ಮೇಲೆ ಒಂದು ಡಬಲ್ ಕ್ರೋಶ ಕಂಬ ಮಾಡಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಹಾಕ್ಕೊಳ್ಬೇಕು. ಇವಾಗ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನು ತರಬೇಕು. ಅದೇ ಥ್ರೆಡನ್ನು ಬೀಡ್ ಒಳಗಡೆಯಿಂದ ಮೇಲ್ ಪಾಸ್ ಮಾಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು. 2ರಿಂದ 1 ಮತ್ತೆ 2 ಲೂಪಿಂದ 1 ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು
ಡಬಲ್ ಕ್ರೋಶೆ ಕಂಬ ಮಾಡ್ತಾಯಿದ್ದೀನಿ. ಈ ರೀತಿ ಆರ್ಚ್ ಕಾಣಿಸುತ್ತೆ, ಪಿಕೋಟ್ ಆರ್ಚ್ ರೀತಿಯಾಗಿ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತಾ ಇದ್ದೀನಿ. ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಬೇಕು. ನಂತರದ ಕಂಬದ್ದು ಹೋಲಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಡಬಲ್ ಕ್ರೋಶೆ ಕಂಬ ಮಾಡಿ 2 ಚೈನ್ನ ಹಾಕಬೇಕು. ನಂತರ ಅದೇ ಕಂಬಕ್ಕೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ 2 ಚೈನ್ನ ಹಾಕಿದ್ಮೇಲೆ ಒಂದು ಡಬಲ್ ಕ್ರೋಶೆ ಕಂಬ ಬರುತ್ತೆ. ಅದಾದಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಬೀಡನ್ನ ಹಾಕ್ಕೊಳ್ತಿದ್ದೀನಿ. ಬೀಡನ್ನ ಹಾಕ್ಕೊಂಡ್ಮೇಲೆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಆ ಥ್ರೆಡನ್ನು ಬೀಡ್ ಒಳಗಡೆಯಿಂದ ಮೇಲ್ ಪಾಸ್ ಮಾಡಿಕೊಂಡು 2 ಲೂಪಿಂದ ಒಂದು ಸಲ ಮತ್ತೆ 2 ಲೂಪಿಂದ ಥ್ರೆಡನ್ನು ಮೇಲ್ ಪಾಸ್ ಮಾಡಬೇಕು. ಅಂದರೆ ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಫ್ರೆಂಡ್ಸ್, ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಬಟ್ ಹಾಕಬೇಕಿದ್ರೆ ನಿಮಗೇ ಅರ್ಥ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ಒಂದು ಹಾಫ್ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನಂತರದ ಹಾಫ್ ಡಬಲ್ ಕ್ರೋಶದೊಳಗಡೆ ಕಂಬ ಮಾಡಬೇಕು. ಕಂಬ ಆದಮೇಲೆ 2 ಚೈನ್ನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಕಂಬ ಆದಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಬೀಡನ್ನ ಹಾಕ್ಕೊಂಡು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಆವಾಗ ಬೀಡ್ ಏನಿದೆ ಅದು ಮಧ್ಯದಲ್ಲಿ ಬರುತ್ತೆ, ನೀಟಾಗಿ ಕಾಣಿಸುತ್ತೆ. ಈ ರೀತಿ ನಾನು ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ಒಟ್ಟು 14 ಕಂಬಕ್ಕೆ ನಮಗೆ 7 ಪಿಕೋಟ್ ಆರ್ಚ್ ರೀತಿಯಾಗಿ ಕಾಣಿಸುತ್ತೆ. ಅಥವಾ ಬೀಡನ್ನ ಹಾಕ್ಕೊಳ್ದೇನೂ ಕೂಡ ನೀವು ಪಿಕೋಟ್ ಆರ್ಚನ್ನು ಮಾಡ್ಕೊಳ್ಬೋದು. ಒಟ್ಟು 7 ಆರ್ಚ್ಗಳು ಬರುತ್ತೆ 14 ಕಂಬಕ್ಕೆ. ಇಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ಅಂದರೆ 4 ಚೈನ್ದು ಲಾಕ್ ಇರುತ್ತೆ ನೋಡಿ, ಅದ್ರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಪಕ್ಕದಲ್ಲಿ 5 ಚೈನ್ ಇದೆ. ಸೊ 5 ಚೈನ್ ಇರೋ ಕಡೆ ಮತ್ತೆ 5 ಚೈನ್ನ ಹಾಕಬೇಕು. ನೀಟಾಗಿ ಫಿನಿಶಿಂಗ್ ಬರುತ್ತೆ, ತುಂಬ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ. ಈ ಡಿಸೈನ್ಗೆ ನಿಮಗೆ ಹೆಚ್ಚಾಗಿ ಬೀಡ್ಸ್ಗಳು ಯಾವುದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಬರೀ ಪಿಕೋಟ್ ಆರ್ಚ್ ರೀತಿಯೇ ಮಾಡ್ಬೋದು. ಕಂಬಗಳಲ್ಲೂ ಕೂಡ ಅಷ್ಟೇ, ಬೀಡನ್ನ ಹಾಕ್ತೇನೆ ಹಾಫ್ ಡಬಲ್ ಕ್ರೋಶನ ಮಾಡ್ಬೋದು. ಈ 5 ಚೈನ್ ಇರೋ ಕಡೆ 5 ಚೈನ್ನ ಹಾಕ್ಕೊಳ್ತಿದ್ದೀನಿ. ನಂತರ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಬೇಕು. ನಂತರ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ಥ್ರೆಡನ್ನು ಸುತ್ತಕೊಂಡು ಸ್ಟಾರ್ಟಿಂಗ್ ರೀತಿಯೇ ನಾವು ಕಂಬನ ಮಾಡಬೇಕು. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಇಲ್ಲಿ ಫಸ್ಟ್ ಹೋಲ್ ಗ್ಯಾಪ್ ಇರುತ್ತಲ್ವ, ಇದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಕಂಬ ಆದಮೇಲೆ 2 ಚೈನ್ನ ಹಾಕಿ ಮೊದಲಿಗೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ ಕಂಬಕ್ಕೇ ನಾವು ಕೆಳಗಡೆ ಹೋಗಿ ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಅಂದರೆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ನಂತರ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಬೀಡನ್ನ ಹಾಕ್ಕೊಳ್ತಿದ್ದೀನಿ. ಈ ರೀತಿ ಥ್ರೆಡನ್ನು ಸುತ್ತಕೊಂಡೇ ನಾವು ಬೀಡನ್ನ ಹಾಕಬೇಕು. ಬೀಡ್ ಸ್ವಲ್ಪ ಮಧ್ಯದಲ್ಲಿ ಬರಬೇಕು ಅಂದರೆ, ಅಥವಾ ಈ ಬೀಡ್ ಯಾವುದು ಬೇಡ ಅಂದರೆ ಬರೀ ಕಂಬಗಳನ್ನೇ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಈ ಥ್ರೆಡ್ ಇದೆಯಲ್ವ ಬೀಡ್ಗಿಂತ ಮುಂಚೆ ಅದನ್ನು ಬೀಡ್ ಒಳಗಡೆಯಿಂದ ಮೇಲ್ ಪಾಸ್ ಮಾಡ್ಕೊಂಡು ಬಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಮತ್ತು ಇನ್ನೂ ಒಂದು ಕಂಬ, ಒಟ್ಟು 3 ಡಬಲ್ ಕ್ರೋಶೆ ಕಂಬ ಬರುತ್ತೆ. ಸ್ಟಾರ್ಟಿಂಗು 2 ಚೈನ್ ಸೇರಿಸಿದ್ರೆ 4 ಕಂಬ ಇರುತ್ತೆ. ಫಸ್ಟ್ ಪೆಟಲ್ಸ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಬೇಕು. ಇಲ್ಲಿ ಒಂದು ಹಾಫ್ ಡಬಲ್ ಕ್ರೋಶನ ಸ್ಕಿಪ್ ಮಾಡಿ ನಂತರದ ಹಾಫ್ ಡಬಲ್ ಕ್ರೋಶದ ಮೇಲೆ ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಡಬಲ್ ಕ್ರೋಶೆ ಕಂಬ ಆದಮೇಲೆ 2 ಚೈನ್ನ ಹಾಕಬೇಕು. 2 ಚೈನ್ನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನು ತಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ನಂತರ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಬೀಡನ್ನ ಹಾಕ್ಕೊಳ್ತಿದ್ದೀನಿ. ಅಥವಾ ನೀವು ಕಂಬ ಮಾಡಿ ಬೀಡನ್ನ ಹಾಕ್ಕೊಂಡು ನಾರ್ಮಲ್ ಆಗಿ ಹೇಗೆ ನಾವು ಬೀಡನ್ನ ಹಾಕ್ಕೊಂಡು ಕಂಬ ಮಾಡ್ತೀವಲ್ಲ ಆ ರೀತಿನಾದರೂ ಮಾಡ್ಕೊಳ್ಬೋದು. ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್, ಹೀಗೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ.
ಈ ಡಿಸೈನಲ್ಲಿ ತುಂಬ ಕಡೆ ನೀವು ಚೇಂಜಸ್ ಮಾಡ್ಬೋದು. ಫಸ್ಟ್ ನಾನು ಸೆಕೆಂಡ್ ಸ್ಟೆಪ್ ಹಾಕಿದ್ನಲ್ವ ಆರ್ಚ್, ಅದನ್ನು ಬೇಕಿದ್ದರೆ ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೊಳ್ಬೋದು. ಸೊ ಸೆಕೆಂಡ್ ಪೆಟಲ್ಸ್ ಆದಮೇಲೆ ಮೂರನೇ ಪೆಟಲ್ಸ್ಗೆ ಒಂದು ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡಿ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಹಾಕ್ಕೊಳ್ತೀನಿ ನಾನಿಲ್ಲಿ. ಫ್ರೆಂಡ್ಸ್, ಈ ಡಿಸೈನ್ ನಾನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಸೊ ಕೊನೆಯಲ್ಲಿ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ 5 ಚೈನ್ ಇರೋ ಕಡೆ 5 ಚೈನ ಹಾಕಿ ಒಂದು 2-3 ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಕ್ಸ್ಟ್ರಾ ಥ್ರೆಡ್ಡೆಲ್ಲ ಇರುತ್ತಲ್ವ ಎಲ್ಲನೂ ಕೂಡ ಕುಚ್ಚು ಕಟ್ಟಬೇಕಿದ್ರೆ ಸೇರಿಸ್ಕೊಂಡು ಕಟ್ಕೊಳ್ಳಿ, ಆವಾಗ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಸ್ವಲ್ಪ ಗಮ್ ಹಾಕ್ಕೊಂಡು ಅಂಟಿಸ್ಕೊಳ್ಬೋದು ಅಥವಾ ಹಾಗೇನಾದರೂ ಕಟ್ಕೊಳ್ಬೋದು. ಇದ್ರ ಮೇಲೆ ನೀವು ಸ್ಟೋನ್ ಚೈನ್ ಅಂಟಿಸ್ಕೊಳ್ಬೋದು ಮತ್ತು ಮೇಲ್ಭಾಗದ ರಿಂಗ್ ಏನಿದೆ ಅದನ್ನು ಕೂಡ ನೀವು ಕವರ್ ಮಾಡ್ಕೊಳ್ಬೋದು. ಸೊ ನಾನು ಕೆಳಭಾಗ ಅರ್ಧ ಭಾಗ ರಿಂಗಿಗೆ ಆರ್ಚ್ ಮಾಡೋದನ್ನು ತೋರಿಸಿದ್ದೀನಿ. ಈ ಮೇಲ್ಭಾಗದ ರಿಂಗಿಗೆ ನೀವು ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ಅದನ್ನು ಕವರ್ ಮಾಡಿಕೊಂಡು ಆರ್ಚನ್ನು ಮಾಡ್ಕೊಳ್ಬೋದು. ಈ ರೀತಿ ಡಿಸೈನ್ ಬಂದಿದೆ. ಸೊ ಇದಕ್ಕೆ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ಸ್ಟೋನ್ ಚೈನು ಕೂಡ ಅಂಟಿಸ್ಕೊಳ್ಬೋದು. ಇನ್ನೂ ಗ್ರ್ಯಾಂಡಾಗಿ ಬೇಕು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಸ್ವಲ್ಪ ಟೈಮು ಕೂಡ ಹಿಡಿಯುತ್ತೆ ಇದು. ಇದಕ್ಕೆ ಪ್ರೈಸ್ ಬಂದು 1000ವರೆಗೂ ಚಾರ್ಜ್ ಮಾಡ್ಬೋದು. 800ಇಂದ 1000ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ತುಂಬ ನೀಟಾಗಿ ಬರುತ್ತೆ, ಹಾಗೆಯೇ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ. ಎಲ್ಲ ರೀತಿ ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ. ವಿತೌಟ್ ಬೀಡ್ಸ್ ಡಿಸೈನು ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು. ಥ್ಯಾಂಕ್ ಯು.